ಸರ್ಕಾರಿ ಶಾಲೆ ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ವೃಂದದವರೇ, ಹಾಗೆಯೇ ವೇದಿಕೆ ಮೇಲೆ ಇರುವಂಥ ಈ ದಿನ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಈಗ ಮೊಮ್ಮಗ ಅವರು ನಮ್ಮ ಶಾಲೆಗೆ ಇವತ್ತು 9 ಗಂಟೆಗೆ ಅಂತ ಹೇಳಿದ್ವಿ. ಅವರು 9 ಗಂಟೆಗೆ 10 ನಿಮಿಷತೆಗೆ ಬಂದರು ಅವರು. ಅದರಿಂದ ಅವರಿಗೆ ಅವರು ಒಂದು ಸ್ಟೇಜು ಮತ್ತು ಪೇಂಟಿಂಗ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಇವತ್ತು ವಿಶೇಷವಾಗಿ ಸ್ವಾಗತ ಬಯಸುತ್ತೇನೆ. ಪ್ರಸಾದ್ ಅವರಿಗೆ ಹಾಗೆಯೇ ನಮ್ಮ ಗ್ರಾಮದ ಹಿರಿಯರು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಮಾಜ ಸೇವಕರು ಆದ ಎಸ್ ಕೆ ವೆಂಕಟೇಶ್ವರವರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಿಗೂ
ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನ ಕೇಳಬೇಕು, ಯಾವ ರೀತಿ ನಾವು ಕೆಲಸ ಮಾಡಿದ್ರೆ ಸರಿ ಹೋಗುತ್ತಂತ ಅವರು ಮತ್ತು ನಮ್ಮ ಮಹೇಶ್ ರೆಡ್ಡಿ ಮತ್ತು ಎಸ್ ಕೆ ಅವರು ಇಬ್ಬರು ಸೇರಿ ವಿಶೇಷವಾಗಿ ಒಂದು ಕಾಳಜಿ ವಹಿಸಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಆದರೆ ಕೆಲವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅವ್ರ ಬಗ್ಗೆ ನಮಗೇನು ಬೇಜಾರಿಲ್ಲ, ಏನಿಲ್ಲ. ಆದರೂ ಸಹ ಎಷ್ಟೇ ಕಾರ್ಯಕ್ರಮ, ಎಷ್ಟೇ ಕೆಲಸ ಇದ್ರೂ ಪ್ರತಿಯೊಬ್ಬರು ಕೆಲಸ ಇದ್ದೇ ಇರ್ತದೆ. ಆ ಕೆಲಸನ ಒಂದು ದಿವಸ ಫ್ರೀ ಮಾಡಿ ಅಂತ ಯಾರು ಕೇಳೋದಿಲ್ಲ. ಆ ಕಾರಣ ಇವತ್ತು ವಿಶೇಷವಾಗಿ ಅವರಿಬ್ಬರು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಮಹೇಶ್ ರೆಡ್ಡಿ ಅವರು. ಅವ್ರಿಗೂ ನಾವು ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ ಸ್ವಾಗತ ಬಯಸುತ್ತೇನೆ. ಮಹೇಶ್ ರೆಡ್ಡಿ ಅವರಿಗೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಅದು ಮಾಜಿ ಅಧ್ಯಕ್ಷರು ಮಂಜೂರಿಗೆ ನಾನು ಆರೋಗ್ಯ ಸರಿಯಿಲ್ಲ ಅಂತ ಫೋನ್ ಮಾಡಿದ್ರು. ಅವ್ರ ಮಗ ಪುನೀತ್ ಬಂದಿದ್ರು, ಅವ್ರಿಗೂ ಸ್ವಾಗತ ಬಯಸುತ್ತಾ ಆಮೇಲೆ ಶಿಕ್ಷಕ ವೃಂದವರಿಗೆ ಸ್ವಾಗತ ಬಯಸುತ್ತೇನೆ. ಹಂಗೆ ನಮ್ಮ ಹೆಡ್ ಮಾಸ್ಟರ್ ಅವರ ಒಂದು ಬರುವಿಕೆ ಆಗದಿದ್ದ ಕಾರಣ ಅವರ ಸ್ಥಾನದಲ್ಲಿ ನಮ್ಮ ವೆಂಕಟರಮಣ ಮಾಸ್ಟರ್ ಇದ್ದಾರೆ, ಅವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ವಿದ್ಯಾರ್ಥಿಗಳ ತಂದೆ ತಾಯಿಗಳು, ಅಕ್ಕಂದಿರಿಗೆ, ಅಣ್ಣಂದಿರಿಗೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಗ್ರಾಮದ ಸ್ವಾಗತ ಬಯಸುತ್ತೇನೆ. ಇವತ್ತು ಅನೇಕ ಜನ ಬರಬೇಕಾಗಿತ್ತು, ಎಲ್ಲರಿಗೂ ಕಾರ್ಡ್ ಕೊಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಆದರೆ ಕಾರಣಗಳು ಬರೋಕ್ಕಾಗಲಿಲ್ಲ. ಬರ್ಬೋದು, ಇನ್ನೂ ಟೈಮ್ ಇದೆ, ಬರ್ಬೋದು. ಅದಕ್ಕೆ ಅವರು ನಮ್ಮ ಗ್ರಾಮದವರಿಗೂ, ಎಲ್ಲ ಯುವಕರಿಗೂ, ಹಿರಿಯರಿಗೂ ನಮ್ಮ ಶಾಲೆಯ ಪರವಾಗಿ ಗ್ರಾಮದ ಸ್ವಾಗತ ಬಯಸುತ್ತಾ ನಾನೊಂದು 2 ಮಾತನ್ನು ಆಡಬೇಕಂತ ನಾನು ಬಯಸ್ತೇನೆ. ಇವತ್ತು ನಮ್ಮ ಭಾರತ ದೇಶದ 76ನೇ ಗಣರಾಜ್ಯೋತ್ಸವದ ದಿನ. ಈ ದಿನ ನಮ್ಮ ದೇಶ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಲ್ಲೂ ಇವತ್ತು ಸಂಭ್ರಮಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಂವಿಧಾನ ತಿದ್ದುಪಡಿ ಮಾಡಿ ರಚಿಸಿ ಅದನ್ನು ತಂದುಕೊಟ್ಟು ಒಂದು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಿರುವಂಥ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು. ಆ ದಿನವನ್ನ ಇವತ್ತು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಗಣರಾಜ್ಯೋತ್ಸವ ಅಂತ ಹೇಳ್ತಾ ಇದ್ದೀವಿ. 460 ಗುಂಪುಗಳಿದ್ದವು ಅಂತೆ, 340 ಗುಂಪುಗಳಿದ್ದವು ನಮ್ಮ ದೇಶ. ಅದನ್ನು ಒಗ್ಗೂಡಿಸಿ ಒಂದು ಆಯಾ ಭಾಷೆಗೆ ತಕ್ಕಂಗೆ ರಾಜ್ಯಗಳ ವಿಂಗಡಣೆ ಮಾಡಿದ್ರು. ಆ ವಿಂಗಡಣೆ ಮಾಡಿ ಎಲ್ಲ ಸಂವಿಧಾನ ರೆಡಿ ಮಾಡಿ ಸುಮಾರು 1950 ನವೆಂಬರ್ 26 ದಿನ ಅವರು ಸಂವಿಧಾನ ಪಾಸ್ ಆಗುತ್ತೆ. ಆ ದಿನವನ್ನು ಗಣರಾಜ್ಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಾವು ವಿಶೇಷವಾಗಿ ಆ ಸಂವಿಧಾನ ಕೊಟ್ಟ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಆ ಶಾಲೆಯ ಪರವಾಗಿ ವಂದನೆ ಸಲ್ಲಿಸುತ್ತೇನೆ. ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಆದರೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ನಡತೆ, ಗುಣ ಎಲ್ಲರೂ ನಾವು ಅರ್ಥಬೇಕು. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಜನ ಅರ್ಥ ಮಾಡ್ಕೊಳ್ತಾರೆ. ಆದರೆ ಒಂದು ಶಾಲೆಯ ಮೇಲೆ ಶಿಸ್ತು ಇರ್ತದೆ. ಒಂದು ಶಾಲೆಯಿಂದ ವಿದ್ಯಾಭ್ಯಾಸ ಕಲಿತು ಉನ್ನತ ಹುದ್ದೆಗೆ ಹೋಗಿ ಒಬ್ಬ ಮಿನಿಸ್ಟರ್ ಆಗ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಎಲ್ಲ ಥರ ಬರೋದು ಒಂದು ಕೆಲವೊಂದು ಶಾಲೆಯಿಂದ. ಈ ದಿನ ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು ನಮ್ಮ ಸಿ ವಿ ರಾಮರಾವ್ ಆಗಿರ್ಬೋದು, ಯುವ ರಾಮ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಇವರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಲೈಂಗಿಕದಲ್ಲಿ ಓದಿ ಕಷ್ಟಬಿಟ್ಟು ಆ ಉನ್ನತ ಸ್ಥಾನಕ್ಕೆ ಬಂದಿರೋದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಆಗಿದೆ. ಎಲ್ಲ ಅನುಕೂಲ ಇದೆ. ಎಲ್ಲ ಭಗವಂತ
ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ. ಆದರೆ ಒಂದು ಮನುಷ್ಯತ್ವ ಅನ್ನೋದಿಲ್ಲ. ಕಾರಣ ಏನಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ನಡೀತಾ ಇದ್ದೀವಿ, ಯಾರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ಯಾರು ಸಹಾಯ ಮಾಡ್ತಾ ಇದ್ದೀವಿ, ನಾವು ಬದುಕಿರೋದು ಏನಕ್ಕೆ, ನಾವು ಇದೆಲ್ಲ ಸಂಬಂಧ ಮಾಡೋದು ಏನಕ್ಕೆ ಅದು ತಿಳ್ಕೋಬೇಕು ಮನುಷ್ಯ. ಇವಾಗ ಅಂಬೇಡ್ಕರ್ ಅವರು ಸಂವಿಧಾನ ಬೆಳೆದ್ರು. ಅವ್ರು ಎಷ್ಟೋ ಈ ಕಾಲದಾಗಿದೆ ಕೋಟಿಗೆ ಮಾಡಬಹುದಾಗಿತ್ತಲ್ಲ, ಅವರು ಬರಕ್ಕೆ ಆಗ್ತಾ ಇರಲಿಲ್ಲ. ಆಗ ಆ ಕಾಲದಲ್ಲಿ ಶ್ರದ್ಧೆಯಿಂದ 5 ಜನ ಸೇರಿ ಒಂದು ಸಂವಿಧಾನ ರಚನೆ ಮಾಡಿ ಹೀಗೆ ಇರಬೇಕು ಮನುಷ್ಯ, ಈ ಧರ್ಮ ಆ ಧರ್ಮ ಅಂತ ಹೇಳ್ಬಾರ್ದು, ಎಲ್ಲ ಒಗ್ಗಟ್ಟಾಗಿರ್ಬೇಕು. ಒಂದೇ ಸಂವಿಧಾನ ಅಂದ್ರೆ ಒಂದು ಜಾತಿಗಲ್ಲ, ಒಂದು ಕುಲಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಎಲ್ಲರಿಗಿದೆ ಸಂವಿಧಾನ ಅಂದ್ರೆ ಎಲ್ಲರಿಗೂ ಒಂದೇ ಕಾನೂನು. ಒಬ್ಬ ಧರ್ಮದವರಿಗೆ ಒಂದು ಕಾನೂನು, ಇನ್ನೊಬ್ಬ ಧರ್ಮದ ಕಾನೂನು ಇಲ್ಲ. ಅದರಿಂದ ಈ ಗಣರಾಜ್ಯೋತ್ಸವ ಅದನ್ನು ಮುಂದೆ ಆದ್ರೂ ಈಗಿನ ಒಂದು ಪೀಳಿಗೆ ಅದನ್ನು ಅರ್ಥಕೊಂಡು ಬಾಳ್ಲಿ ಅಂತ. ಹಾಗೆ ನಮ್ಮ ಶಾಲೆ ಮಕ್ಕಳಲ್ಲಿ ಒಂದು ಈ ಚಿಕ್ಕ ವಯಸ್ಸಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ದೊಡ್ಡವ್ರು ಏನು ಹೇಳ್ತಾರೆ, ತಂದೆ ತಾಯಿ ಏನು ಹೇಳ್ತಾರೆ, ನಾವು ಯಾಕೆ ಓದಬೇಕು, ಯಾಕೆ ಸ್ಕೂಲ್ ಬಂದಿದ್ದೀವಿ, ನಾವು ಮುಂದೆ ಏನಾಗಬೇಕಂತ ಇಲ್ಲಿಂದಲೇ ಯೋಚನೆ ಮಾಡಬೇಕು. ಒಳ್ಳೆತನ ಕಳ್ಕೊಬೇಕು, ಯಾವುದೇ ಥರ ಕೆಟ್ಟ ಭಾವನೆ ಮಾತಾಡಬಾರ್ದು. ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದೆ ನೀವು ಡಾಕ್ಟರ್ ಆಗ್ಬೋದು, ನೀವು ಮಾಸ್ಟರ್ ಆಗ್ಬೋದು. ಇವಾಗ ಎಂಟೌಂಡ್ ಮೇಸ್ಟ್ರು ಇವಾಗ ಸರ್ವಿಸ್ ರಿಟೈರ್ಡ್ ಆಗ್ತಾ ಇದೆ ಒಂದು 2-3 ತಿಂಗಳಲ್ಲಿ. ಅವ್ರು ಆ ಸರ್ವಿಸ್ ಮಾಡಬೇಕಾದ್ರೆ ಓದಿ ಬಂದು ಹೆಡ್ ಮಾಸ್ಟರ್ ಒಂದು ಫಸ್ಟ್ ಬಂದಿರೋದು. ಆ ಥರ ನೀವು ಲೆಕ್ಚರರ್ ಆಗಬೇಕು, ಲಾಯರ್ ಆಗಬೇಕು. ನಮ್ಮ ಸಾಗಮಾಲ ಗ್ರಾಮದಲ್ಲಿ ನೀವೆಲ್ಲ ಓದಿದ್ರೆ ನಮ್ಮೂರ್ಗೊಂದು ಗೌರವ. ನಮ್ಮ ಹುಡುಗ ಇರ್ತಾರೆ ಡಾಕ್ಟರ್ ಆಗಿದ್ದಾರೆ ಅಥವಾ ನಮ್ಗೆ ಇಂಜಿನಿಯರ್ ಆಗಿದ್ದಾರಂತೆ. ಎಲ್ಲಿ ಓದಿತ್ತಪ್ಪ, ನಾನು ಓದಿತ್ತು ಸಾಗರಮಂಗಲದಲ್ಲಿ ಅಂದರೆ ನಮ್ಮ ಊರಿನ ಗೌರವ ಜಾಸ್ತಿ ಆಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಶಾಲೆಯಲ್ಲಿ ಯಾರಾದ್ರೂ ವಿದ್ಯಾಭ್ಯಾಸ ಮಾಡ್ತೀರಾ ಅವರೆಲ್ಲ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಕೆಲಸಕ್ಕೆ ಸೇರಿ ಇನ್ನು ಮುಂದೆ ನೀವೆಲ್ಲ ವಿದ್ಯಾರ್ಥಿ ಜಾಸ್ತಿ ಚೆನ್ನಾಗಿ ಓದ್ಲಿ ಅಂತ ಹೇಳ್ತಾ ಆಯಿಸ್ತಾ ಈಗ ಮತ್ತೊಮ್ಮೆ ಈ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನಾನು ಮಾತನಾಡಬಹುದು. ಈಗ ಕಾರ್ಯಕ್ರಮ ಶುರುವಾಗುತ್ತೆ. ಮೊದಲಿಗೆ ಭಾರತಾಂಬೆ ನಿನ್ನ ಜನ್ಮದಿನ ಅವರು ರೆಡಿ ಆಗಬೇಕು. ಭಾರತಾಂಬೆ ಅವರು ಬರಬೇಕಿಲ್ಲ. ಸೀಮಾ ಮತ್ತು ತಂಡದಿಂದ ಸೀಮಾ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡಿಗೆ ತೀರದಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ. ಜನ್ಮ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಭಾಷೆಗಳ ಎತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾನಮ್ಮ. ಅನ್ಯರು ಬಂದರು ಮುತ್ತಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ. ಗೋಡದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆ ಇಲ್ಲಿ ಇದೆ. ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ಎಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ.
ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಗೆದೆ ತೀರದಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೀಡಿಸಿದ ಇದೇ ದಿನ ಜನ್ಮವ ಕೂಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ತೆರೆದ ದಿನ ಗಣ್ಯರೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸುತ್ತಿದ್ದೇವೆ. ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದಿತು. ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ಆಡಳಿತ ನಡೆಸಲು ಯಾವುದೇ ರೀತಿಯ ನಿಯಮಗಳು ಇರಲಿಲ್ಲ. ನಮ್ಮ ಆಡಳಿತ ಇದೇ ರೀತಿ ನಡೆಯಬೇಕು ಎಂಬ ನಿಯಮಗಳು ಒಳಗೊಂಡ ಸಂವಿಧಾನ ಕರಡು ಪ್ರತಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ರಚಿಸಿದರು. ಆನಂತರ 1950 ಜನವರಿ 26ರಂದು ನಮ್ಮ ಸಂವಿಧಾನ ರಚನೆಯಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತೇವೆ. ಅಂದಿನಿಂದ ನಾವು ಪ್ರತಿ ವರ್ಷ ಸಂವಿಧಾನ ರಚನೆಯಾದ ದಿನವನ್ನು ಗಣರಾಜ್ಯೋತ್ಸವ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು. कुछ करके नस नस में खो दे, हाय कुछ करिए बस बस बड़ा हो दे, कुछ करिए ओ कोई तो चल से तू फट गए, तू तो करिए जा करिए, हाय कोई तो चल से तू फट गए, तू तो करिए जा करिए चक गया आजा जिंद शामी आने के दल है, आजा जरी वाले नीले आजमाने के दल है। आजा आजा जिंद शामी आने के दल है, आजा जरी वाले नीले आजमाने के दल है। सुनो गौर से दुनिया वालों, बुरी नजर ना
the National Festival of India. Our Constitution came into force on 26 January 1950. India became a secular and democratic country on this day. The Constitution is the secret law of India. We should always respect our Constitution. Dr. B.R. Ambedkar, father of our Constitution. ಸಂವಿಧಾನ के नीने ಶಿಲ್ಪಿಯು ದಾರಿ ದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರದ ದೇಶ ಕಚ್ಚೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ದಶರಥಿಗೆ ನೀ ದೇವರ ಜಗದೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿಯಾದ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿಯಾದ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ದಶರಥಿಗೆ ನೀ ದೇವರ ಜಗದೇಳಿದೆ ಜೈ ಭೀಮರ ಈ ದಿನ ನಮ್ಮ ಶಾಲೆಯಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಗಣರಾಜ್ಯೋತ್ಸವಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಹಿರಿಯರಿಗೂ ಹಾಗೂ ಮಹಿಳಾ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಶಾಲಾ ಶಿಕ್ಷಕರಿಗೂ ನಾನು ವಂದಿಸುತ್ತಾ ಈ ದಿನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತವರಿಗೆ ವಂದಿಸುತ್ತಾ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಭಾರಿ ಮುಖ್ಯವಾದ ದಿನ. ಈ ದೇಶದಲ್ಲಿ ನಾವೇನಾದರೂ ಇಲ್ಲಿ ನಿಂತು ಒಂದು ಭಾಷಣ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಸಂವಿಧಾನ ಅಂತ ಇದೆ ನಮ್ಮ ದೇಶದಲ್ಲಿ. ಆ ಸಂವಿಧಾನ ಅಂತ ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಪಟ್ಟು 1 ವರ್ಷ 18 ತಿಂಗಳು 11 ದಿನ ಶ್ರಮಪಟ್ಟು ಆ ಒಂದು ಕರಡನ್ನು 1950ನೇ ಇಸ್ವಿ 26ನೇ ತಾರೀಕು ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಾಧ್ಯಕ್ಷರು ಮೊದಲನೇ ನಮ್ಮ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅರ್ಪಿಸ್ತಾರೆ. ಅದನ್ನ ಸಂವಿಧಾನವನ್ನು ಲೋಕಸಭೆಯಲ್ಲಿ ಮಂಡಿಸಿ ಆ ದಿನದಿಂದ ಗಣರಾಜ್ಯಗಳು ನಮ್ಮ ದೇಶದ ಎಷ್ಟು ರಾಜ್ಯಗಳಿದ್ದಾವೆ ಆ ರಾಜ್ಯಗಳೇ ಒಳಪಟ್ಟಂತೆ ಅದನ್ನೇ ಜಾರಿಗೊಳಿಸ್ತಾರೆ. ಆ ಸಂವಿಧಾನವೇ ಇವತ್ತಿನ ಈ ಮಕ್ಕಳ ಈ ಒಂದು ಶಾಲಾ ಮಕ್ಕಳ ಈ ಕೂತು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ಇವತ್ತು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ರಾಜ್ಯ
CMಗಳು ಎಲ್ಲ ಆಗಿದ್ದಾರೆ. ಯಾಕೆಂದ್ರೆ ಆ ಸಂವಿಧಾನ ಅನ್ನೋದು ಅವರಿಗೆ ಒಂದು ಪರಿಷ್ಕೃತ ವರದಿ ಅದು. ಅದರಿಂದ ಎಷ್ಟೋ ಜನ ಇವತ್ತು ದೇಶದಲ್ಲಿ ಎಲ್ಲ ಉದ್ಯಮದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿರ್ಬೋದು ನೀವು, ಮತ್ತೆ ನಾರಾಯಣನ್ ಇವರೆಲ್ಲ ಅಧ್ಯಕ್ಷರಾಗಿದ್ರು, ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ರು ದೇಶಕ್ಕೆ. ಅವರ ಶ್ರಮ ಏನಂದ್ರೆ ಆ ಸಂವಿಧಾನ ಅವರಿಗೆ ಆ ದಾರಿ ಮಾಡಿಕೊಟ್ಟಿದೆ. ಇದಕ್ಕೆ ನಮ್ಮ ಮೋದಿಯವರು ಸಹ ಸಾಯವಾರ ಅವರು ಸಹ ಇವತ್ತು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಆ ಸಂವಿಧಾನ ಇಲ್ಲ ಅಂತಿದ್ರೆ ಯಾರು ಇಲ್ಲಿ ಈ ದೇಶದಲ್ಲಿ ಬದುಕಕ್ಕೆ ಆಗ್ತಾ ಇರಲಿಲ್ಲ. ಅದೇ ಪಾಡು, ಅದೇ ಕತೆ, ಅದೇ ಇದರಲ್ಲೇ ನಾವು ಸಾಕ್ಬೇಕಾಗಿತ್ತು. ಆದ್ರಿಂದ ದಯವಿಟ್ಟು ಬಂದರೆ ಇವತ್ತು ನಮ್ಮ ಗ್ರಾಮದಲ್ಲಿ ಈ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮೂರ ಕೋಳಿ ಕೊಯ್ದಿದ್ದಾರೆ, ಕುರಿ ಕೊಯ್ದಿದ್ದಾರೆ ಅಂದ್ರೆ ಒಗ್ಗಟ್ಟಾಗ 5 ಗಂಟೆಗೆ 6 ಗಂಟೆಗೆ ಹೋಗ್ತಾರೆ ತಿನ್ನಕ್ಕೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಕರೆದ್ರೆ ಯಾರಿಗೂ ಇಷ್ಟ ಇಲ್ಲ ಬರಕ್ಕೆ. ಅಲ್ಲಿ ನಾನೇನು ನಮ್ಮ ಮಗಳ ಮದುವೆ ಮಾಡ್ತಾ ಇಲ್ಲ, ನಮ್ಮ ಮಗನ ಮದುವೆ ಮಾಡ್ತಾ ಇಲ್ಲ, ಇಲ್ಲಿ ಯಾವುದು ಬಾಡೂಟ ಹಾಕ್ಸ್ತಾ ಇಲ್ಲ. ಬರದೇ ಇದ್ರೂ ಸಹಿಸ್ತದೆ, ಬದ್ರು ನಡೀತದೆ. ಕಾರ್ಯಕ್ರಮಕ್ಕೆ ಅದು ಆ ಗಾಡಿಗಳೆಲ್ಲ ಬೇಡ ಅಂತ ಹೇಳೋ ಪ್ರಯೋಜನ. ದಯವಿಟ್ಟು ಇಲ್ಲಿ ನಮ್ಮ ಮಕ್ಕಳ ಪೋಷಕರು ಇವತ್ತು ಬಂದಿದ್ದೀರಾ. ಮಕ್ಕಳಿಗೋಸ್ಕರ ನಾವು ಶ್ರಮಪಟ್ಟು ಈ ಶಾಲೆನ ಒಂದು ಮಾದರಿ ಶಾಲೆಯನ್ನು ಮಾಡಬೇಕಂತೇಳಿ ನಮ್ಮ ಸ್ನೇಹಿತರಾದಂಥ ನನ್ನ ಸಹಪಾಠಿ ಮಹೇಶ್ ಶೆಟ್ಟಿ ಅವರು, ಮತ್ತು ನಮ್ಮ ಗೋವಿಂದರಾಜ್ ಅವರು, ಮತ್ತು ಪ್ರಸಾದ್ ಅವರು ಭಾರಿ ಕೈ ಜೋಡಿಸಿ, ಮತ್ತು ನಮ್ಮ ರವಿಚಂದ್ರ ಅವರು ಉಪಾಧ್ಯಕ್ಷರು ಭಾರಿ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಭಾರಿ ಶ್ರಮ ಪಟ್ಟಿದ್ದಾರೆ. ಇನ್ನೂ 3 ಯುವಕರಿದ್ರು, ಅವ್ರು ಯಾಕೋ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಯಾಕಂದರೆ ಅವ್ರ ಹೆಸರು ಹೇಳೋದಕ್ಕೂ ಯಾಕೋ 3 ಸಾರಿ ಕರೆದು ಬರಲಿಲ್ಲ. ಬಿಡಿ, ನನ್ನಿಂದ ಶಾಲೆ ನಡೆಯೋದಿಲ್ಲ, ಶಾಲೆಯಿಂದ ನಾನು ನಡೆಯೋದು. ಶಾಲೆ ಅದು ಕಾಲೇಜ್ ಹೋಗ್ತಾನೇ ಇರ್ತದೆ, ಶಿಕ್ಷಕರು ಪಾಠ ಮಾಡ್ತಾನೇ ಇರ್ತಾರೆ, ಮುಂದುವರಿತಾನೆ ಇರ್ತದೆ. ಇಲ್ಲಿಂದ ಉದ್ಧಾರ ಆದವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 6 ಉತ್ಪಾದಕ ಸಂಘದಲ್ಲಿ ಅಧ್ಯಕ್ಷರಾಗಿ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಬಾಬು ರೆಡ್ಡಿ ಅಂತೇಳಿ ಇದೇ ಶಾಲೆಯಲ್ಲಿ ಓದ್ದವರು, ನಾನು ಇದೇ ಶಾಲೆಯಲ್ಲಿ ಓದ್ದವರು. ನನ್ನಿಂದೆ ಒಬ್ಬ ಏನು ಅಕೌಂಟೆಂಟ್ ಕೃಷ್ಣಾರೆಡ್ಡಿ ಅಂತೇಳಿ ಅವರು ಸಹ ಇದೇ ಶಾಲೆಯಲ್ಲಿ ಓದ್ದವರು. ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಸರ್ಕಾರದಲ್ಲಿದ್ದಾರೆ, ಮತ್ತು ರಾಜಕೀಯದಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಇದಕ್ಕೆ ಬುನಾದಿ BTB ಮುನಿಯಪ್ಪ ಅವ್ರನ್ನ ಈ ಶಾಲೆ ಈ ಜಾಗದಲ್ಲಿ ಬಂದು ಆ ಕಟ್ಟಡ ಕಟ್ಟೋದಕ್ಕೆ ಶ್ರಮ ಪಟ್ಟು ಅವರು ಇದನ್ನಾಗಿ ಅವರ ಒಂದು ಶ್ರಮ ಈ ಶಾಲೆಗಿದೆ. ಅದರಿಂದ ಅವ್ರನ್ನ ಇವತ್ತು ನೆನೆಸ್ಕೊಬೇಕನ್ನೋ ಆಸೆಯನ್ನು ಬಂತು, ಅದನ್ನು ನೆನೆಸ್ಕೊಂಡಿದ್ದೀವಿ. ಅವರ ಶ್ರಮ ಪಟ್ಟು ಶಾಲೆಯನ್ನು ಕಟ್ಟಿದ್ದಕ್ಕೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮನ್ನು ನಾವು ಕಟ್ಟಿದ್ದೀವಿ. ನಮ್ಮ ಮಹೇಶ್ ಶೆಟ್ಟಿ ಅವರ ಜೊತೆ ಭಾರಿ ಸಾಥ್ ಕೊಡ್ತಾ ಇದ್ದಾರೆ. ಅವರ ಶ್ರಮ ಭಾರಿ ಜಾಸ್ತಿ ಇದೆ ಇದರಲ್ಲಿ. ಯಾವುದಕ್ಕೂ ನನಗೆ ಎಡೆಬಿಡದೆ ತೊಂದರೆ ಕೊಡ್ತಾ ಇರ್ತಾರೆ. ಬನ್ನಿ ಯಾಕಂದರೆ ಶಾಲೆನ ಒಂದು ಮಾಡಬೇಕು ನಾವು, ಎಲ್ಲರ ಸಹಕಾರ ಇದೆ. ಮತ್ತು ಅವರ ಗ್ರೂಪ್ ಆಫ್ ಕಂಪನಿ ಶಕ್ತಿ ಬಿಲ್ಡರ್ಸ್ ಅಂತ ಇದ್ದಾರೆ, ನಮ್ಮ ಶ್ರೀಕಾಂತ್ ರೆಡ್ಡಿ ಅವರು, ಶಂಕರ್ ರಾಜು ಅವರು, ಮತ್ತು ಮಧು ಕುಮಾರ್ ರೆಡ್ಡಿ ಅವರು ಭಾಳ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಶಾಲೆಗೋಸ್ಕರ ಸುಮಾರು ಸಹಾಯ ಮಾಡಿದ್ದಾರೆ. ವಾರ್ಷಿಕ ಪ್ರವಾಸ ಹೋದಾಗ ಮಕ್ಕಳಿಗೆಲ್ಲ T-ಶರ್ಟ್ಸು ಮತ್ತು ಬಿಸ್ಕೆಟ್ಸು ಎಲ್ಲ ಕೊಟ್ಟು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ, ಅವ್ರಿಗೂ ನಾನು ಹೊಂದಿಸ್ತೀನಿ. ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ಬರೋದಿಲ್ಲ, ಏನು ಕೈಯಿಂದ ಚಪ್ಪಾಳೆ ಮಾಡಿದ್ರೆ ಚಪ್ಪಾಳೆ ಬರುತ್ತೆ. ಆದರೆ ಮಕ್ಕಳೇ ಸೈಲೆಂಟ್ ಆಗಿದ್ರೆ ಮಾತಾಡ್ತೀನಿ, ಇಲ್ಲ ಮೈಕಲ್ಲಿ ಪ್ಲೀಸ್. ನಾನು ಏನು ಹೇಳ್ತಾ ಇದ್ದೀನಿ ನಾನು ಕೇಳಿ. ನಾಳೆ ನೀವು ಪ್ರಜೆಗಳು, ಈ ದೇಶದ ಪ್ರಜೆಗಳು ಪ್ರಧಾನಮಂತ್ರಿಗಳಾಗ್ತೀರಾ, ಮುಖ್ಯಮಂತ್ರಿಗಳಾಗ್ತೀರಾ. ಈ ರಾಜಕೀಯ ನೆಲೆಗೆ ನೀವು ಮುನ್ನುಡಿ, ನೀವು ಇದನ್ನು ಕೇಳಿ ಮುಂದೆ ನಿಮ್ಮ ತಾಯಿ ತಂದೆಯವರ ಹೆಸರ ಎತ್ತಿ ಹಿಡಿಬೇಕು. ಅದು ಗಣರಾಜ್ಯ ಅಂದರೆ ಗಣರಾಜ್ಯನೇ ಇಲ್ಲ ಅಂದ್ರೆ ನೀವು ಇರ್ತಾ ಇದ್ದೀರಿ ನೋಡಿ. ಮತ್ತೆ ಮಾತಾಡ್ತಾ ಇದ್ದೀರಾ ಮಾತು. ಆದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಶ್ರಮಪಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬಾಳಬೇಕಂದ್ರೆ ಯುವಕರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಕಿರಣ್ ಬಂದಿದ್ದಾರೆ, ಮತ್ತು ನಮ್ಮ ಮಂಜಣ್ಣ ಅವ್ರ ಮಗ ಬಂದಿದ್ದಾನೆ, ಮತ್ತು ಮುಂಚೆ ಮಾಡೋರು ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಇನ್ನು ಮುಂದೆ ಮಕ್ಕಳ ಕಾರ್ಯಕ್ರಮ ಇರುತ್ತೆ, ಅದನ್ನು ಸ್ವಲ್ಪ ಬೇಗ ಮುಗಿಸಿದ್ರೆ ಒಳ್ಳೆಯದು. ಮಾಸ್ಟ್ರು ಪ್ಲೀಸ್ ಬನ್ನಿ. ನನಗೆ ಚೆಲ್ಲಿದರ ಮಲ್ಲಿಗೆಯ ರೆಡಿ ಆಗಬೇಕು ಮಕ್ಕಳು. ಚೆಲ್ಲಿದರ ಮಲ್ಲಿಗೆ
गणतंत्र दिवस की हार्दिक शुभकामनाएं। गणतंत्र दिवस भारत का एक राष्ट्रीय पर्व है। इस दिन सन 1950 में भारत में संविधान लागू हुआ। भारत का संविधान भारत का सर्वोच्च कानून है। हमें हमारा भारत का अपने संविधान का सम्मान करना चाहिए। मुझे भारतीय होने पर गर्व है और मैं अपने देश से बहुत प्यार करता हूँ। धन्यवाद। जय ಹಿಂದಿ ಭಾಷಣ ಮಾಡಿದ ಘಟನೆಗೆ ಧನ್ಯವಾದಗಳು. ಈಗ ರಿವಾ ಸಾಂಗ್ ಪೂಜಾ ತಂಡದಿಂದ ರಿವಾ se mueve ಮನೋಜ್ ಬರಬೇಕು. ಮನೋಜ್ ಬೇಗ ಸ್ಟೇಜ್ ಮೇಲೆ ಬರಬೇಕು. ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಮನೋಜ್ ಕುಮಾರ್ ಈಗ ಮುಂದೆ ಪಂಜಾಬಿ ಡ್ಯಾನ್ಸ್
ಬರೆಯೋಳು ಸಿಟಿವಿ ಮಾತುಕತೆಗೆ ಬರೆಯೋಳು ಬರೆಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು
ಪಾಪ ಬೇಡ ಕುಚಿತ್ತು ಗೆಳೆಯ ಜೀವನ ಗೆಳೆಯ ನಿಂದು ತಾಯಿ ಪ್ರೀತಿಗಳು ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹದಲ್ಲಿ ನೀನು ಸ್ನೇಹದಲ್ಲಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಮಾಡುವಾರೋ ಪ್ರೇಮ ಜೀವಿ ನಾನು ಸ್ನೇಹದಲ್ಲಿ ನೀನು ಸ್ನೇಹದಲ್ಲಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಮಾಡುವಾರೋ ಪ್ರೇಮ ಜೀವಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹದಲ್ಲಿ ನೀನು ಸ್ನೇಹದಲ್ಲಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಮಾಡುವಾರೋ ಪ್ರೇಮ ಜೀವಿ ನಾನು ಸ್ನೇಹದಲ್ಲಿ ನೀನು ಸ್ನೇಹದಲ್ಲಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಮಾಡುವಾರೋ ಪ್ರೇಮ ಗೆಳೆಯನಿಗೆ ಗುಡಿಯ ಕಟ್ಟು ಹೋಗೋದಿಲ್ಲ ಮುನ್ನ ಬಿಟ್ಟು ತಿಲ್ಲು ಗುರು ಗಂಡಿನ ಮಾತು ಸಂದ್ರೆ ರತ್ನ ಮುಟ್ಟು ಪಾಮಚಕಲ್ಲಾಡ ಗೋಲಿ ಆಡಿ ಗೋಲಿ ನಾನು ಒಂದಾಗಿದ್ರೆ ಕೈಲಿ ನಮಗೆ ಚಾಲಿ ಹೃದಯ ನಂದೇ ಪಡಿತ ನಿಂತುತ್ತಾನೆ ನಮ್ಮ ಗೆಳತನ ದೇವರು ಮೆಚ್ಚುತ್ತಾನೆ ಗೆಳೆಯನಿಗೆ ಗುಡಿಯ ಕಟ್ಟು ಹೋಗೋದಿಲ್ಲ ಮುನ್ನ ಬಿಟ್ಟು ತಿಲ್ಲು ಗುರು ಗಂಡಿನ ಮಾತು ಮಾತು ಸಂದ್ರೆ ರತ್ನ ಮುಟ್ಟು ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ ಇವರು ನೋವಲ್ ಕಣ್ಣೀರು ಸೋಮದರು ಕಾಣೋ ಜೀವನಕ್ಕೆ ಪಾಠ ಹೇಳೋ ಟೀಚರ್ ಕಾಣೋ ಇವರು ಲೈಫು ಪಾತ್ರಗಿಂತ ಕ್ಲೋಸು ಕಾಣೋ ರಕ್ತ ಸಂಬಂಧ ಮೀರಿದು ಬಂಧು ಇವನು ಜಾತಿ ಮತಕ್ಕಿಂತ ತುಂಬಾ ಕೊಟ್ಟರು ಇವನು ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡು ದೋಸ್ತ from another mother my brother from another mother my brother from another mother my brother from another mother ಜೀವ ಜೀವ ಕೊಡ್ತೀನಿ ನಾನು ಜೀವಕ್ಕಿಂತ ಜಾಸ್ತಿ ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು ನಾವು ಹಿಂಗೆ ಯಾರು ದುಶ್ಮನ್ ಆದ್ರು ಅವರು ನಂಗೆ ದುಶ್ಮನ್ನೇನೆ ನಿನ್ನ ಪರವಾಗಿ ಕೊಡೆ ತಗ್ತೀನಿ ನಾನು ನಾವು ನನ್ನ ಬೆಸ್ಟ್ ಫ್ರೆಂಡು ನನ್ನ ಪ್ರೀತಿಗಿಲ್ಲ ತೆಗೆದು ಎಲ್ಲ ಜೊತೆಗೆ ಇರೋದಿಲ್ಲ ಅದಕ್ಕೆ ನಾನೇ ದೋಸ್ತಿನಿ ಕೊಟ್ಟಲ್ಲ ನೋಡಲು ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀರು ದೋಸ್ತ ಕಾಣೋ brother 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 a brother from another mother my brother from another mother a brother from another mother my brother from another mother ನಮ್ಮ ಶಾಲಾ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಕ್ಕಳು ಈಗ ನಮ್ಮ ಶಕ್ತಿ ಬಿಡನ್ ಧನ್ಯವಾದಗಳು. ಮತ್ತೆ ಯುವಕರು ಸುನೀಲ್ ಕುಮಾರ್, ಮೊದಲು ಗುರು ಇರ್ಬೋದು, ಆದ್ರೆ ವಿದ್ಯೆ ಕಲಿಸಿ ಬುದ್ಧಿ ಕಲಿಸಿ ಒಳ್ಳೆ ನಡತೆ ಗುಣ ಕಲಿಸ್ಕೊಡೋರು ಶಿಕ್ಷಕರು, ಅವರೇ ನಿಜವಾದ ಗುರು. ತಾಯಿ ಮನೆಯಲ್ಲಿ ಎಷ್ಟೇ ಬುದ್ಧಿ ಕಷ್ಟ ಇದ್ರು ಅವರು ಮಕ್ಕಳ ದುಡಿದಿದ್ದಾರೆ. ಏನಂದ್ರೆ PT ಮಾಸ್ಟರ್ ತರಗತಿ ಅಂತಿದ್ದಾರೆ,
ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಗ್ರಾಮಕ್ಕೆ, ನಮ್ಮ ಶಾಲೆಗೆ. ಅದರಿಂದ ಅವರಿಗೆ IAS ಆರೋಗ್ಯ ಕೊಡಲಿ ಅಂತ ಇನ್ನೂ ಮುಂದೆ ನಮ್ಮೂರಿಗೆ ಬಂದು ಸದಾಕಾಲ ಬಂದು ಹೋಗ್ಲಿ ಅಂತ ಹೇಳ್ತಾ ಅವರು ನಾವು ವೆಂಕಟರಮಣ ಸಾಹೇಬರ ಪರವಾಗಿ ನಮ್ಮ ಗ್ರಾಮದ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇನ್ನೂ ಒಳ್ಳೆ IAS ಕೊಟ್ಟಲಿ ಏನಾಗಿರ್ಬೋದು ಎಲ್ಲ ತಾಯಿ ತಂದಿರು ಬಂದಿದ್ದೀನಿ. ಅವ್ರ ಮಕ್ಕಳು ಚೆನ್ನಾಗಿ ಓದಿಲ್ಲ ನಮ್ಮೂರಲ್ಲಿ, ನಮ್ಗೆ ಒಳ್ಳೆ ತರಲಿ ಅಂತ ನಮ್ಮೂರಿಗೆ ಅವ್ರಿಗೂ ವಿಶೇಷ ತಂದೆ ತಾಯಿಗಳು ಧನ್ಯವಾದ.